ಹಾಯ್ ಹಲೋ ನಮಸ್ಕಾರ. ರೂಪಾ ವದ್ಬಾ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಸೌಮ್ಯ ಚೇತನ್ ಇವರು ಬ್ರಾಹ್ಮಿನ್ ಶೈಲಿಯ ಓಡುಪಾಳೆ ಯಾವ ರೀತಿ ಮಾಡೋದು ಅಂತ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಇದು ಸ್ವೀಟ್ ರೆಸಿಪಿ. ಬ್ರಾಹ್ಮಿನ್ಸ್ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತೀವಿ ನಾವು. ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದಾರೆ. ಈಗ ಮೊದಲಿಗೆ ದೋಸೆ ಅಕ್ಕಿ ಅಂತೀವಲ್ವ, ಬೆಳ್ತಿಗೆ ವೈಟ್ ರೈಸನ್ನು ನೆನೆ ಹಾಕ್ಕೊಳ್ಬೇಕು. ಹೋಲ್ ನೈಟ್ ನೆನೆ ಹಾಕಿಟ್ಕೊಳ್ಬೇಕು. ಅಕ್ಕಿಯೊಂದಿಗೆ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ರುಬ್ಕೊಳ್ಬೇಕು. 3 ಕಪ್ ಅಕ್ಕಿಗೆ ಅರ್ಧ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೇಕು. ತುಂಬಾ ಸಾಫ್ಟಾಗಿರುತ್ತೆ. ಈ ರೀತಿ ಅದಕ್ಕೆ ಹಿಟ್ಟು ಮಾಡಿಕೊಳ್ಬೇಕು. ನೋಡಿ, ಇದನ್ನು ಈ ರೀತಿ ಮಣ್ಣಿನ ನಾವು ಓಡು ಅಂತೀವಿ, ಕಾವಲಿಯಲ್ಲಿ ಎಣ್ಣೆ ಹಾಕದೇನೆ ಹಾಕ್ಕೊಳ್ಬೇಕು. ಇದಕ್ಕೆ ಈ ರೀತಿ ಕವರ್ ಮಾಡಿಕೊಳ್ಬೇಕು. ವೈಟ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಉಜ್ಜಿ ಈ ರೀತಿ ದೋಸೆ ಥರ ಹೊಯ್ಬೇಕು. ಇದು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ. ಇವಾಗ ತೆಗಿತಾ ಇದ್ದಾರೆ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ನೋಡಿ, ಇದು ಈ ರೀತಿ ವೈಟ್ ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ, ಎಣ್ಣೆ ಏನೂ ಹಾಕೋದು ಬೇಡ, ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನು ಈ ಹದಕ್ಕೆ ಹಿಟ್ಟು ಬಂದು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈ ರೀತಿ ದೋಸೆಯ ಥರ ಮಾಡಿಕೊಳ್ಬೇಕು. ಇದಕ್ಕೆ ಮಣ್ಣಿನ ಕವರನ್ನೇ ಮಾಡ್ಕೊಂಡಿದ್ದಾರೆ ಇಲ್ಲಿ, ಓಡನ್ನೇ. ತುಂಬ ಚೆನ್ನಾಗಿ ಕಣ್ಣು ಬೀಳುತ್ತೆ ನೋಡಿ. ಇವಾಗ ಇದನ್ನು ಕವರ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ ಇದು. ಇವಾಗ ಇದನ್ನು ತೆಗೆದು ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲದ ಜೊತೆ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಹಸಿ ತೆಂಗಿನಕಾಯಿ ಹಾಲನ್ನು ತೆಗಿಬೇಕು. ಅದಕ್ಕೆ ಬೆಲ್ಲದ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೆ ಈ ಹಾಲು ಮಾಡ್ಕೊಂಡಿದ್ದಕ್ಕೆ ಈ ರೀತಿ ಇದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಇದರಲ್ಲಿ ನೆನೆ ಹಾಕಿರಬೇಕು. ಇವಾಗ ಓಡುಪಾಳೆ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.